ಏನು ಕೆಲಸ ಮಾಡೋದು ನೀವು? ನಾ ಏನ್ ಮಾಡಲ್ಲ ಈಗ. ಮೊದ್ಲೆಲ್ಲ ಹೊರ ಕೂಲಿಗೆಲ್ಲ ಹೋಗ್ತಿದ್ದೆ, ಈಗ ಮನೆ ಹತ್ರನೇ ಇರ್ತೇನೆ. ಮತ್ತು ನಿಮ್ಮ ಜೀವನೋಪಾಯಕ್ಕೆಲ್ಲ? ಜೀವನೋಪಾಯಕ್ಕೆ ಈಗ ಮಗ ಒಂದ್ ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ, ಹಾಂ ಅದ್ರಲ್ಲೇ ಏನಾದ್ರು ಮಾಡ್ತೇನೆ. ಈ ತೆಂಗೆಲ್ಲ ನಾವೇ ನಟ್ಕೊಂಡು ಮಾಡ್ಕೊಂಡಿದ್ದೇನೆ, ತೆಂಗೆಲ್ಲ ತರೋ ಕೆಲಸ ಇಲ್ಲ. ಹಾಂ. ಹಂಗೆ ಜೀವನ ಸಾಗಿಸುತ್ತೆ ನಾವು. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ಅಂದರೆ ಗೊತ್ತಾ? ಗೂಗಲ್ ಪೇ ಎಲ್ಲ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ಗೂಗಲ್ ಪೇ ನಂಬರ್ ಇಲ್ವಾ? ನಾವು ಸ್ವಲ್ಪ ಸಹಾಯ ಇಲ್ಲ. ಮಾಡಬೇಕು ಅಂತಿದ್ದೀವಿ ನಿಮಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ, ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದ್ ಬಂದ್ರೆ ಸಾಕಾಗದೆ ಅಷ್ಟೇ. ಬಾ 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 ನೋಡಿ, ಇದು ನಂಗೆ ಯಾರು ₹1 ಕೊಡುದು ಬೇಡ. ಈ ಸಲ ಮತ್ತೆ ಏನಂದ್ರೆ ನಮ್ಮ ಬಾವಿ ತೆಗ್ದಾಗ ನನಗೆಲ್ಲ ಕಡೆ ಸನ್ಮಾನ ಮಾಡಿದ್ರು. ಹಾಂ ಅದಕ್ಕೆ ನನಗೆ ಒಂಥರ ಬೇಜಾರಿತ್ತು. ಈಗ 6 ವರ್ಷದಿಂದನೂ ಒಂಥರ ಮನ್ಸಿಗೆ ಬಹಳ ಬೇಜಾರಿತ್ತು. ನಾನು ನಮ್ ಸಲುವಾಗಿ ಮಾಡ್ಕೊಂಡಿದ್ದೇನೆ, ನಮ್ಮ ಗಿಡಕ್ಕೆಲ್ಲ ಆಗಿ. ಹಾಂ. ನಾ ಎಲ್ಲರೂ ಕರೆದು ನನ್ಗೆ ಇಷ್ಟೆಲ್ಲ ಪ್ರೀತಿ ಸನ್ಮಾನ ಮಾಡಿದ್ರಲ್ಲ, ಆದರೆ ನಾವು ನಾನು ಹೊರಗೆ ಏನಾದ್ರು ನೋಡಿ ನೋಡಿತಾ ಮಾಡ್ಬೇಕಾಗ್ತದೆ. ಯಾರು ಕೂಡ ಈ ಥರ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಾನು ಏನು ನನಗೆ ₹1 ಬೇಡ, ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ. ಆದರೂ ಕೂಡ ಏನೋ ಒಂದು ಆಸೆ ಇರುತ್ತಲ್ಲ, ಇದೊಂದು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇದ್ದರೆ ಖಂಡಿತವಾಗ್ಲೂ ನಮ್ಮಿಂದ ಏನಾದರೂ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ತಾಯಿ. ಇಲ್ಲ, ನನಗೆ ಈಗ ನೋಡ್ರಿ, ನಂಗೆ ಯಾರು ಏನು ಕೊಡೋದ್ ಬೇಡ ಅಂತೇನೆ. ದಯವಿಟ್ಟು ನಂಗೆ ಅದು ಎದ್ದು ನಾ ದುಡ್ಡಿನ ಆಸೆಗೆ ಮಾಡ್ತಾನೆ ಇಲ್ಲ ಇದು. ಗೊತ್ತಾಯ್ತು ನನಗೆ. ನಾನು ಅದನ್ನು ಕೇಳ್ತಾ ಇಲ್ಲ, ದುಡ್ಡಿನ ಆಸೆ ಅಂತ ಹೇಳ್ತಾ ಇರೋದಲ್ಲ, ನಿಮಗೆ ಅಂತಲ್ಲ ನಾನು ಹೇಳಿದ್ದು. ಒಂದು ಕನಸಿರುತ್ತಲ್ಲ ಎಲ್ಲರೂ ಆ ಸಮಾಜಕ್ಕೆ. ದುಡ್ಡು ಬಂಗಾರ ಮಾಡ್ಕೊಂಡ್ ಬಾಚ್ಕೊಂಡ್ರೆ ನಂಗೆ ಈ ಮಣ್ಣು ಅಗಿತೇನಲ್ಲ, ಅದೇ ನನಗ್ ದುಡ್ಡು ಬಂಗಾರ. ಆ ನೀರ್ ಒಂದ್ ಬಂತಂದ್ರೆ ಅದೇ ಖುಷಿ ನನ್ಗಷ್ಟೇ. 4 ಜನ ಕುಡಿದ್ರೆ ಸಾಕು. ನೀರು ಬಂದ ತಕ್ಷಣ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು. ಅಡ್ಡಿಲ್ಲ, ಬರ್ತೇನೆ. ವೀಕ್ಷಕರೇ, ನಿಮ್ಮ ಜೊತೆ ಗೌರಿ ನಾಯಕ್ ಅವ್ರ ಜೊತೆ ನೀವು ಕೂಡ ಮಾತಾಡ್ಬೋದು. ಒಬ್ಬರು ತಾಯಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗಾಗಿ ಬಾವಿ ತೋಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಏನಾದರೂ ಹೆಲ್ಪ್ ಮಾಡಲ್ಲ ನಾವು ಅಂತ. ಇಲ್ಲಪ್ಪ, ನನಗೆ ಆ ಮಣ್ಣು ತೋಡೋದೇ, ಅಂದರೆ ಆ ಮಣ್ಣೇ ನನಗೆ ಚಿನ್ನ, ಆ ಥರ ಹೇಳ್ತಾ ಇದ್ದಾರೆ. ಅಮರಾವತಿ ಅನ್ನೋರು ಕರೆ ಮಾಡಿದ್ರು, ಅಂದರೆ ನೀರು ಸಿಗೋದೇ ನನಗೆ ಅತಿ ದೊಡ್ಡ ಭಗವಂತ ಸಿಕ್ಕಿದಂಗೆ ಅಂತೇಳಿ. ಅಮರಾವತಿ ಅವರು ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಭಿಮಾನಿ ಸರ್ ನಾನು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆ ಮಹಾತಾಯಿಗೆ ಕೋಟಿ ನಮಸ್ಕಾರ ಹಾಕ್ಬೇಕು. ಆ ಯಮ್ಮ ನಿಜವಾಗ್ ದೇವಿ ಸ್ವರೂಪ ಅಂತ ನಾನು. ಮಾತಾಡಿ ಅಮರಾವತಿ ಅವರೇ, ಮಾತಾಡಿ. ಅವ್ರ ತಾಯಿ ಹತ್ರ ಡೈರೆಕ್ಟ್ ಮಾತಾಡಿ, ಗೌರಿ ನಾಯಕ್ ಅವ್ರ ಹತ್ರ ಮಾತಾಡಿ. ಮಾತಾಡಿ ಅಮ್ಮ. ನಮಸ್ಕಾರ ಅಮ್ಮ, ಕೋಟಿ ನಮಸ್ಕಾರ ನಿಮ್ಗೆ ಅಮ್ಮ. ನಮಸ್ಕಾರ. ನಿಜವಾಗ್ಲೂ ಭಾಗೀರಥಿನೇ ಅಮ್ಮ ನೀವು. ಆ ಭಗವಂತ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ಲಿ. ನಿಸ್ವಾರ್ಥ ಸೇವೆ ಮಾಡೋ ದೇವಿ ಅಮ್ಮ ನೀವು. ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ತಾಯಿ ನಿಮ್ಗೆ. ಆ ಕಣ್ಣಲ್ಲಿ ಆನಂದದ ಬಾಷ್ಪ ಬರ್ತಾ ಇದೆ ನಮ್ಗೆ. ಎಂತ ಮಹಾತಾಯಿ ಅಮ್ಮ ನೀವು. ನಿಜವಾಗ್ಲೂ ಆ ದೇವಿ, ಆ ಮಾರಿಕಮ್ಮ ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ. ಬಹಳ ಖುಷಿ ಆಗುತ್ತಮ್ಮ. ಈ ಮಂತ್ರಿಗಳು ನಿಮ್ಮಂತವ್ರು ನೋಡಿ ನಾಚಿಕೆ ಪಡ್ಬೇಕು. ಅವ್ರ ಮಕ್ಕಕ್ಕೆ ಮಂಗಳಾರತಿ ಆಗ್ಬೇಕಮ್ಮ. ನಿಜವಾಗ್ಲೂ ನಾಚಿಕೆ ಪಡ್ಬೇಕು. ಈ ಮಂತ್ರಿಗಳೆಲ್ಲ ಇದ್ದಾರಲ್ಲ, ಇವರೆಲ್ಲ ಈ ತರ ಸೇವೆ ಮಾಡೋದು ನೀವಮ್ಮ. ನಿಮ್ಮಂತವ್ರಿಗೆ ಅಧಿಕಾರ ಇಲ್ವಲ್ಲ. ಎಂತ ಮಹತಾಯಿ ಅಮ್ಮ. 10 ಜನ ನೀವು ಹೋದ್ರೆ ಆ ಬಾವಿ ಇರುತ್ತಮ್ಮ. ನೆಕ್ಸ್ಟ್ ಮಕ್ಕಳಿಗೆ ಈ ತರ ಮಹಾತಾಯಿ ಇದ್ರು. ಖಂಡಿತ. ಅಮರಾವತಿ ಮೇಡಮ್, ನಾನು ಅವರನ್ನ ಸ್ಟುಡಿಯೋ ಕರ್ಕೊಂಬರ್ತೀನಿ ಒಂದು ದಿವಸ. ನೀರೆಲ್ಲ ಬರಲಿ, ಸ್ಟುಡಿಯೋ ಕರ್ಕೊಂಬರ್ತೀನಿ, ಎಲ್ಲರ ಹತ್ರ ಮಾತಾಡಿಸ್ತೀನಿ, ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಮರಾವತಿ. ನೋಡಿ, ನಾವು ಕೇಳಿದ್ವಿ ಏನಾದರೂ ಹೆಲ್ಪ್ ಮಾಡಲ ಅಂತ. ನೋ, ಎಂಥದ್ದು ಬೇಡ, ₹1 ಯಾರು ಕೊಡೋದು ಬೇಡ. ನನಗೆ ಎಲ್ಲರೂ ಗೌರವ ಮಾಡುವಾಗಲೇ ಒಂಥರ ಇರುಸುಮುರುಸು ಆಯ್ತು. ನನಗೆ ನೀರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೊಂದು ಹೆಸರು ಕೊಟ್ಟಿದ್ದೀರಿ, ಭಾಗೀರಥಿ. ಭಗೀರಥ ಗಂಗೆಯನ್ನು ತಂದರೆ, ಇವರು ಭಾಗೀರಥಿ ಅಲ್ಲಿ ನೀರನ್ನು ತರ್ತಾ ಇದ್ದಾರೆ ಉತ್ತರ ಕನ್ನಡದ ಆ ಭಾಗದ ಜನರಿಗೆ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮೋಹನ್, ಮೈಸೂರಿನ. ಮೋಹನ್ ಸರ್ ನಮಸ್ತೆ. ದಶರಥ್ ಮಾಂಜಿ ಅಂತ ಕೇಳಿದ್ದೀವಿ ಉತ್ತರದಲ್ಲಿ, ಉತ್ತರ ಭಾರತದಲ್ಲಿ. ಹೌದು ಸರ್, ತುಂಬಾ ಖುಷಿ ಆಯ್ತು. ಒಟ್ಟಲ್ಲಿ ಗೌರಮ್ಮ ಅವ್ರಿಗೆ ಒಂದು ಯಾವ್ದೋ ಪ್ರಶಸ್ತಿ ಕೊಡ ಅಂತ ಆದ್ರೆ ವ್ಯವಸ್ಥೆ ಮಾಡ್ಬಿಡೋದು ನೀವು. ಖಂಡಿತವಾಗ್ಲು ಪದ್ಮಶ್ರೀ ಬರ್ಬೇಕು ಅವ್ರಿಗೆ, ಪದ್ಮಶ್ರೀ ಬರ್ಬೇಕು. ಅಲ್ಲ, ಪ್ರಶಸ್ತಿ ಕೊಡೋ ತರ ಆದ್ರೆ ಪಾಪ ನಾನು ಹೇಳ್ತಾನೆ ನೋಡ್ರಿ. ಈಗ ಅವ್ರನ್ನ ಅಷ್ಟು ಎಷ್ಟು ಕಷ್ಟಪಡ್ತಿದ್ರೆ ಏಣಿ ಹಾಕೊಂಡು ಮಣ್ಣಿಂದ ಮೇಲ್ಗಡೆ ತೆಗಿತಾರೆ. ಆ ಜೀವನದಲ್ಲಿ ಎಷ್ಟು ಕಷ್ಟಪಟ್ರ ಅಂದ್ರೆ ಅವ್ರಿಗೆ ಪ್ರಶಸ್ತಿ ಕೊಡೋಂತ ವ್ಯವಸ್ಥೆ ಮಾಡಿ ಜೊತೆಲಿ ಅವ್ರಿಗೆ ಸಹಾಯ ಮಾಡಿದ್ರೆ ಎಲ್ಲ ಮುಂದೆ ಸಹಾಯ ಮಾಡ್ಬೋದು. ಖಂಡಿತ ಬೇಡ ಅಂತ ಅವರು ಅದೇ ಕೇಳ್ತಾ ಇಲ್ಲ.
ಈಗ ಒಂದು ಮೋಹನ್ರೆ, ಓಕೆ, ಮತ್ತೊಬ್ಬರು ಹೇಳಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕಾಗಿ. ನಾನು ಗೌರಿ ನಾಯಕ್ ಅವರ ನಂಬರ್ ನಿಮ್ಮ ಕೆಳಗೆ ಹಾಕ್ತೀನಿ, ನೀವು ಆಮೇಲೆ ಫೋನ್ ಮಾಡಿ ಮಾತಾಡ್ಬೋದು. ಈಗ ಮಾಡಬೇಡಿ, ನನ್ನ ಕಾರ್ಯಕ್ರಮ ಮುಗಿದ ನಂತರ ಮಾಡಿ, ಆಮೇಲೆ ನನ್ನ ಕಾರ್ಯಕ್ರಮ ತೊಂದರೆ ಆಗುತ್ತೆ ಮಾತಾಡಲಿಕ್ಕೆ. ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಪ್ರಕಾಶ್ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಶೆಟ್ಟಿಯಿಂದ ಬೆಂಗಳೂರಿಂದ. ಹಾಂ, ಹೇಳಿ ಶೆಟ್ರೆ. ಗೌರಿ ನಾಯ್ಕ್ ಅವರ ಸೇವೆಯನ್ನು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಹಾಂ ಇಂಥವರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ನಾವು ನಿಜವಾಗ್ಲೂ ಪುಣ್ಯವಂತರು. ಹಾಂ ಸೊ ಇವ್ರು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಮಾಡ್ತಾ ಹೋದ್ರೆ ನಿಜವಾಗ್ಲೂ ನಮ್ಮ ದೇಶ, ಭಾರತ ದೇಶ ತುಂಬಾ ಚೆನ್ನಾಗಿ ಉದ್ಧಾರ ಆಗುತ್ತೆ. ಸೊ ನಿಜವಾಗ್ಲೂ ಅವ್ರಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗುತ್ತೆ. ಮಾತಾಡಿ ಪ್ರಕಾಶ್ ಶೆಟ್ಟಿ, ಡೈರೆಕ್ಟ್ ಮಾತಾಡಿ, ಅಮ್ಮನ ಹತ್ರ ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಸೇವೆ ನೋಡಿ ನಮಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮೆಲ್ಲರಿಗೂ ಒಂದು ಈ ತರ ಮಾಡ್ಬೇಕನ್ಸುತ್ತೆ. ನಿಮ್ ಸೇವೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಮ್ಮ. ಥ್ಯಾಂಕ್ ಯು ಪ್ರಕಾಶ್ ಶೆಟ್ರೆ, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಗೌರಿ ನಾಯಕ್ ಅವರ ನಂಬರ್ ಕೂಡ ಕೆಳಗೆ ಹಾಕ್ತೀನಿ ಈಗ ನಾನು, ಆಮೇಲೆ ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಕೋಬೋದು. ಇಂಥ ತಾಯಿ ಒಬ್ರು ಇದ್ದಾರೆ ಅಂತೇಳಿ ನಾನು ಶಿವಾನಂದ ಕಳವೆ ಅವ್ರನ್ನು ಕೂಡ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಅವರು ಕೂಡ ನನಗೆ ಕಳಿಸಿದ್ರು ನಿಮ್ಮನ್ನು ಸ್ಟುಡಿಯೋದಲ್ಲಿ ಇವರನ್ನು ತೋರಿಸ್ಬೇಕು ಅಂತ ಹೇಳಿ. ಅಶೋಕ್ ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ಅಶೋಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗೆ ಗೌರಿ ನಾಯಕ್ ಅವರು, ಇಂಥವ್ರು ನೋಡಿದ್ದೀರಾ ನೀವೆಲ್ಲಾದರೂ? ಸರ್ ಅವ್ರಿಗೆ ತಾಯಿಗೆ ಅನಂತ ಕೋಟಿ ವಂದನೆಗಳು ಸರ್. ಮಾತಾಡಿ ಅವ್ರ ಹತ್ರ ಡೈರೆಕ್ಟ್ ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಅಮ್ಮ, ನಿಮಗೆ ಅನಂತ ಕೋಟಿ ವಂದನೆಗಳಮ್ಮ. ನಿಮಗೆ ಒಬ್ಬ ಅಂಗನವಾಡಿಯ ಕಾರ್ಯಕರ್ತರು ಟಿವಿ ಅವರು ನಿಮ್ಗೆ ಎಷ್ಟು ದುಡ್ಡು ಕಳಿಸ್ತೀನಿ ಅಂತಂದ್ರು ನೀವು ಬೇಡ ಅಂತಿರಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಅಮ್ಮ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಅಶೋಕ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್. ದೊಡ್ಡಬಳ್ಳಾಪುರದಿಂದ ನಾರಾಯಣ ಸ್ವಾಮಿ ಕರೆ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಮಾತಾಡಿ. ನಮಸ್ಕಾರ ಸರ್. ಮಾತಾಡಿ, ಗೌರಿ ನಾಯಕ್ ಅವ್ರ ಹತ್ರ ಮಾತಾಡಿ, ಡೈರೆಕ್ಟ್ ಮಾತಾಡಿ. ಹೆಂಗನಿಸ್ತು? ಅಯ್ಯೋ ತುಂಬಾ ಅದ್ಭುತ ಸರ್, ಅದ್ಭುತ. ಇಂಥ ಮಹಿಳೆಗಳಿಗೆ ಯಾರ್ಯಾರಿಗೋ ಕೊಡ್ತಾರೆ ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ ಕೊಡ್ತಾರೆ. ಇಂಥ ಹೆಣ್ಮಗುಗೆ ಕೊಡ್ಬೇಕು ಸರ್. ಖಂಡಿತ ಬಂದೇ ಬರುತ್ತೆ ರೀ ಸರ್. ಜಯಪ್ರಕಾಶ್ ಶೆಟ್ಟಿ ಸರ್, ಹಾ, ನಿಮ್ಮ ಅಭಿಮಾನಿ ನಾನು. ಥ್ಯಾಂಕ್ ಯು. ನಾನಿಲ್ಲ ನಂದಿನಿ ಲೇಔಟ್ ಅಲ್ಲಿ ಇರೋದು. ಹಾ, ಇವತ್ತು ದೊಡ್ಡಬಳ್ಳಾಪುರ ಬಂದೆ, ಯಾವ್ದೋ ಒಂದು ಲೈವ್ ನೋಡ್ತಾ ಇದ್ದೆ. ಹಾ, ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ನಾನು. ಓಕೆ. ನೀವು ಇದು ರಾಘವೇಂದ್ರ ಶೆಟ್ಟರ್ ಮನೆಗೆಲ್ಲ ಬಂದಿದ್ರಲ್ಲ. ಓಕೆ ಸರಿ ನಾರಾಯಣ ಸ್ವಾಮಿ, ಥ್ಯಾಂಕ್ ಯು. ದೊಡ್ಡಬಳ್ಳಾಪುರದಿಂದ ಮುತ್ತುರಾಯಗೌಡರು ಕರೆ ಮಾಡಿದ್ದಾರೆ. ಮುತ್ತುರಾಯಗೌಡ್ರೆ ನಮಸ್ಕಾರ. ಗೌಡ್ರೆ, ಗೌಡ್ರೆ, ಮುತ್ತುರಾಯಗೌಡರು ಕಟ್ಟಾಗಿದೆ ಕರೆ. ನೋಡಿ, ತಾಯಿ ಮಾತಾಡ್ತಿದ್ದಾರೆ. ತಾಯಿದು ನಂಬರ್ ಹಾಕ್ರಪ್ಪ ಕೆಳಗೆ, ಅವಾಗಿಂದ ಹೇಳ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಬೇಡ, ಆಮೇಲೆ ಹಾಕ್ತೀವಿ. ಈಗ ಹಾಕಿದರೆ ನೀವು ನಮ್ಮ ಜನ ಗೊತ್ತಲ್ಲ, ಮತ್ತೆ ವಾಟ್ಸಪ್ ಕಾಲೆಲ್ಲ ಕಟ್ಟಾಗ್ಬಿಡ್ತದೆ. ಸೊ ಹಾಗಾಗಿ ಈಗ ಹಾಕಲ್ಲ ನಂಬರು, ನೆಕ್ಸ್ಟ್ ಬಂದಾಗ ಕೊಡ್ತೀನಿ. ಈ ಸಲ ಕೊಡೋದೇ ಇಲ್ಲ, ಬಿಟ್ಟಾಕಿ. ಓಕೆ, ಗೌರಿ ನಾಯಕ್ ಅವರೇ, ಒಂದು 10 ದಿವಸದಲ್ಲಿ ನೀರು ಬರುತ್ತೆ ಅಂತ ಹೇಳಿದ್ದೀರಿ. ನೀರು ಬಂದ ನಂತರ ನಮ್ಮಲ್ಲಿಗೆ ಬರ್ತಿರ್ತಾನೆ. ನೀರು ಬಂದ ನಂತರ ಬರ್ಬೇಕು ಇಲ್ಲಿಗೆ ನೀವು. 10 ದಿವಸದಲ್ಲಿ ನೀರ್ ಬರ್ತದೆ. ಆಮೇಲೆ ನೀವು ಸ್ಟುಡಿಯೋಗೆ ಬರ್ಬೇಕು ಇಲ್ಲಿಗೆ. ಹಾ, ಬರ್ತೀರಲ್ಲ? ಬರ್ತೇನೆ, ಖಂಡಿತ ಬರ್ತೇನೆ. ಏನು ಖುಷಿ ಆಗುತ್ತೆ ಗೊತ್ತಾ, ನಿಮ್ಮನ್ನು ಇವತ್ತು ಸಾಲದು, ನಮಗೆ ಸಮಯ ಸಾಕಾಗಿಲ್ಲ. ನಿಮ್ಮ ಹತ್ರ ತುಂಬ ಮಾತಾಡ್ಲಿಕ್ಕಿದೆ. ನನಗೆ ಈಗ ನೀರ್ ಬರೋ ತಕ್ಕ ಪುರ್ಸತ್ತಿಲ್ಲ. ರಾತ್ರಿ ಕಣ್ಣಿಗೆ ನಿದ್ರೆ ಬರುವುದಿಲ್ಲ, ಬೇಗ ತೆಗಿಬೇಕು ಹೇಳಿ. ನಿಮ್ಮ ಕಾಲು, ನಿಮ್ಮ ಪಾದ ಸ್ಪರ್ಶಿಸಿ ನಮಗೊಂದು ಆಶೀರ್ವಾದ ಪಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ನಂಬರ್ ಕೊಟ್ರಪ್ಪ, ಈಗ ಒಂದು ನಂಬರ್ ಕೊಟ್ಬಿಡಿ ಅವರು. ಶೇಷಗಿರಿ ಹತ್ರ ನಮ್ಮ ರಿಪೋರ್ಟ್ರ್, ಅವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಗೌರಿಯಮ್ಮ ನಂಬರ್ ಕೊಡ್ತೀನಿ. ನೋಡಿ, ಇದು ಗೌರಿ ನಾಯಕ್ ಅವರ ನಂಬರು. 8139957297. ಅವ್ರಿಗೆ ಕರೆ ಮಾಡಿ ನೀವು ಅವ್ರ ಹತ್ರ ಮಾತಾಡ್ಬೋದು. ನಮ್ದು ಹಂಗೆ, ನಾವು ಒಂದು ವಾದ ಮಾಡಿದರೆ ನಿಮಗೆ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಗೌರಿ ನಾಯಕ್ ಅವರ ನಂಬರು ಬರ್ಕೊಳ್ಳಿ, 8139957297. ದುಡ್ಡು ಕೊಡ್ತೀವಿ, ಏನಾದರೂ ಸಹಾಯ ಮಾಡಲಾದಂದ್ರೆ ಬೇಡ ಅಂತಂದ್ರು. ಅಂಥವ್ರ ಜೊತೆ ಮಾತಾಡೋದೇ ಒಂದು ಪರಮ ಪುಣ್ಯದ ಕೆಲಸ ಅಂತ. ಓಕೆ, ನಮ್ಮ ರಿಪೋರ್ಟ್ ಇದ್ದಾರೆ. ಏನು ಹೆಸರು?
ಶೇಷಗಿರಿ, ಎಸ್ ಶೇಷಗಿರಿ, ಈ ಹಿಂದೆ ಕೂಡ 2 ಕಡೆ ಬಾವಿ ಮಾಡಿದ್ದಾರೆ, 3ನೇ ಬಾವಿ ಆಗುತ್ತೆ. ನೀರು ಬಂದ ತಕ್ಷಣ ವಿಜುವಲ್ ಬೇಕು. ಇವತ್ತು ಯಾರೆಲ್ಲ ಕರೆ ಮಾಡ್ತಾರೆ ಅದು ಬೇಕು. ಆಮೇಲೆ ಅವರನ್ನು ನೀವು ಇಲ್ಲಿ ಕರ್ಕೊಂಬರ್ಬೇಕು ಶೇಷಗಿರಿ ಅವರೇ.